ಯಾತಕ್ಕೆ ಯೋಗದ ವಿದ್ಯೆಯನ್ನು ನಾವು ಪ್ರಚಾರ ಮಾಡಬೇಕು ಅಂತಂದರೆ, ಈ ದಿನ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮಗೆಲ್ರಿಗೂ ಕೂಡ ಅಂದರೆ 80%, 80% ಎಲ್ಲ ಸಮಸ್ಯೆಗಳು ಕೂಡ ಮನಸ್ಸಿನಿಂದಾನೇ ಉದ್ಭವವಾಗುವಂತಹ ಕಾಯಿಲೆಗಳು ಅಥವಾ ರೋಗಗಳು. ಇದಕ್ಕೆ ಪರಿಹಾರ ಒಂದೇ ಅಂದರೆ ಯೋಗ ಅಂತ ಒಂದು ವಿಚಾರ ಹೊರಗೆ ಬರ್ತಾ ಇದೆ. ಮನಸ್ಸು ಹೇಗಾಗುತ್ತೆ ಅನ್ನೋದನ್ನು ಇವತ್ತು ವಿಚಾರ ಮಾಡೋಣ. ಸ್ನೇಹಿತರೆ, ನಾವು ಎಲ್ಲರೂ ಕೂಡ ಹುಟ್ಟಿದ ತಕ್ಷಣ ತಾಯಿಯ ಗರ್ಭದಿಂದ ಹೊರಗೆ ಬಂದ ತಕ್ಷಣ ಯೋಚನೆ ಮಾಡಿ ಮನಸ್ಸು ಇರುತ್ತಾ ಅಂತ. ಅಕಸ್ಮಾತ್ ಮನಸ್ಸಿದೆ ಅಂತ ಅನಿಸಿದ್ರೂ ಆ ಮನಸ್ಸಲ್ಲಿ ಏನಿರ್ತದೆ? ಏನು ಇರಲಿಕ್ಕೆ ಸಾಧ್ಯ ಇಲ್ಲ. ಏನು ಇರೋಲ್ಲ ಅಂದರೆ ಆಮೇಲೆ ಏನಾಗುತ್ತೆ? ನನ್ನ ಸುತ್ತಮುತ್ತಲಲ್ಲಿ ಇರುವಂಥವರು ತಂದೆ ತಾಯಿ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಅಣ್ಣ ಅಕ್ಕ, ಆ ಥರದವ್ರು ಎಲ್ಲರೂ ಕೂಡ ಅವರಲ್ಲಿ ಗೊತ್ತಿರುವಂತಹ ಎಲ್ಲ ಶಬ್ದಗಳನ್ನು ನಮ್ಮ ಮನಸ್ಸಿಗೆ ಹಾಕ್ತಾ ಹೋಗ್ತಾರೆ. ಅಂದರೆ ಅವ್ರು ನೋಡಿ ನಿಮ್ಮಪ್ಪ, ಇವರು ನಿಮ್ಮಣ್ಣ, ಇವರು ನಿಮ್ಮಕ್ಕ, ಹೀಗೆ ಹೇಳ್ತಾ ಹೋಗ್ತಾರೆ. ಅದನ್ನು ನಾವು ಹಿಡ್ಕೊಳ್ತಾ ಹೋಗ್ತೀವಿ. ಅದರ ಜೊತೆಗೆ ಹೀಗೆ ಕೂತ್ಕೋಬೇಕು, ಹೀಗೆ ನಿಂತ್ಕೋಬೇಕು, ಇದು ಸರಿ, ಇದು ತಪ್ಪು ಅನ್ನುವ ವಿಚಾರವನ್ನು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ನಮಗೆ ಈ ಜ್ಞಾನವನ್ನು ಕೊಡ್ತಾ ಹೋಗ್ತಾರೆ ಈ ಸಮಾಜ ಅಥವಾ ಆ ಮನೆ. ಅದನ್ನು ನಾವು ತೆಗೆದುಕೊಂಡಾಗ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ ನಾವು. ಇದರ ಚರ್ಚೆ ನಮ್ಮ ಈ ಒಂದು ಬುಕ್ ಏನಿದೆ, ಪಲ್ಸ್ ಆಫ್ ವೇದಿಕ್ ವಿಸ್ಡಮ್ ಟು ಸಕ್ಸೀಡ್ ಅಂತ, ಅದರಲ್ಲಿ ನಿಮಗೆ ಸಿಗ್ತದೆ. ಎನ್ವಿರಾನ್ಮೆಂಟ್ ಅಂದರೆ ನಾವು ಯಾವ ರೀತಿಯ ಎನ್ವೈರ್ನಮೆಂಟಲ್ಲಿ, ಪರಿಸರದಲ್ಲಿ ನಾವು ಬೆಳೆದಿರ್ತೀವಿ, ಅದೇ ನಮ್ಮ ಮುಂದಿನ ಕ್ಯಾರೆಕ್ಟರ್ಸ್ ಆಗಿ ಹೊರಗೆ ಬರ್ತದೆ. ಅದರ ನಂಬಿಕೆಯ ಮೇಲೇ ನಾವು ಪ್ರಪಂಚದ ಜೊತೆ ವ್ಯವಹಾರವನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ. ಇದು ಮೊದಲನೇದು. ಬಹುಶಃ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರಬಹುದು, ಒಬ್ಬರು ಬ್ಯೂರೋಕ್ರಾಟ್ ಅಥವಾ ಸೆಲೆಬ್ರಿಟಿ ಮಕ್ಕಳಾಗಿದ್ದರೆ ನಾನು ಇಂಥವ್ರ ಮಗ ಅಂತ ಹೇಳ್ಕೊತಾನೇ ಇರ್ತೀವಿ. ಎಷ್ಟೋ ಸಲ ಆ ತಂದೆ ಅಥವಾ ತಾಯಿ ತೀರ್ಕೊಂಡು ಹೋಗಿದ್ರು ಕೂಡ ನಮಗೆ 60-70 ವರ್ಷ ಆಗಿದ್ದರೂ ಕೂಡ ನಾನು ಇಂಥವ್ರ ಮಗ ಅಂತ ಹೇಳ್ತಾನೇ ಇರ್ತೀವಿ ನಾವು. ಅದೇ ದಟ್ ಈಸ್ ದಿ ಎಫೆಕ್ಟ್ ಆಫ್ ಎನ್ವಿರಾನ್ಮೆಂಟ್ ಆನ್ ಅವರ್ ಮೈಂಡ್. ದಟ್ ಈಸ್ ದ ಫಸ್ಟ್ ಥಿಂಗ್. ಇನ್ನು ಸೆಕೆಂಡ್ ಥಿಂಗ್, ಎಜುಕೇಷನ್ ಅಂದರೆ ವಿದ್ಯೆ. ಏನಾಗುತ್ತೆ ವಿದ್ಯೆನಲ್ಲಿ? ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ಅಂದರೆ ವಿದ್ಯೆ ಇದ್ದರೆ ಮನೆಯಲ್ಲೇ ನಾವು ಇದ್ದು 3 ವರ್ಷ 4 ವರ್ಷ ಅಥವಾ 5 ವರ್ಷ ಆದಮೇಲೆ ಶಾಲೆಗಳಿಗೆ ನಾವು ಹೋಗ್ತೀವಿ. ಸ್ನೇಹಿತರೆ, ನೀವು ನಿಮ್ಮ ಮೊದಲನೆಯ ದಿನವನ್ನು ಜ್ಞಾಪಿಸ್ಕೊಳ್ಳಿ. ಹೇಗಿರ್ತದೆ ಮನೆಯನ್ನು ಬಿಟ್ಟು ಹೋಗಬೇಕಾದ್ರೆ? ತಾಯಿ ಅಥವಾ ತಂದೆ ನಿಮ್ಮನ್ನು ಸ್ಕೂಲಿಗೆ ಬಿಟ್ಟಾಗ ನಿಮ್ಮ ಮನಸ್ಸು ಹೇಗಿರ್ತದೆ, ಅದೇ ರೀತಿ ಆ ತಾಯಿಯ ತಂದೆಯ ಮನಸ್ಸು ಹೇಗಿರ್ತದೆ. ಎಷ್ಟೋ ಸಲ ಆ ದಿನ ಸ್ಕೂಲನ್ನು ಮುಗಿಸಿ ಆ ಮಗು ಹೊರಗಡೆ ಬರೋ ತನಕ ಹೊರಗಡೆನೇ ಕಾಯ್ದಿರ್ತೀರ ನೀವು. ಅಂದರೆ ಬಿಡಲಿಕ್ಕಾಗೋದಿಲ್ಲ. ಅಂತಹ ಒಂದು ವಿಚಾರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಅವತ್ತಿಂದ ಪ್ರಾರಂಭ ಆಗುತ್ತೆ. ತಂದೆ ತಾಯಿಗಳು ಸ್ಕೂಲಿಗೆ ಮಕ್ಕಳನ್ನು ಕಳಿಸೋದು ಅಂದರೆ ಬಿಡೋದಕ್ಕೆ ಪ್ರಯತ್ನ ಮಾಡಬೇಕು. ಮನೆಯನ್ನು ಬಿಟ್ಟು ಹೊರಗೆ ಬದುಕೋದನ್ನು ಕಲಿಸೋದನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಅದೇ ರೀತಿ ಮಕ್ಕಳು ಕೂಡ ತಂದೆ ತಾಯಿಯಿಂದ, ಮನೆಯಿಂದ ಹೊರಗಡೆ ದೂರ ಇರೋದನ್ನು ಕಲ್ತ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಶಾಲೆಗಳು ಪ್ರಾರಂಭ ಆದಮೇಲೆ ಅಥವಾ ಎಜುಕೇಷನ್ ಪ್ರಾರಂಭ ಆದಮೇಲೆ, ವಿದ್ಯೆ ಪ್ರಾರಂಭ ಆದಮೇಲೆ. ಇದಾದ ಮೇಲೆ ಅಲ್ಲಿ ಟೀಚರ್ಸ್ ಆಗಿರುವಂಥವರು ಅವರಿಗೆ ಗೊತ್ತಿರುವಂತಹ ಜ್ಞಾನವನ್ನು ನಮಗೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಕೂಡ ವಿದ್ಯೆ ನಮ್ಮ ಮನಸ್ಸಿನ ಮೇಲೆ, ನಮ್ಮ ವಿಜ್ಞಾನಮಯ ಕೋಶದ ಮೇಲೆ ಪರಿಣಾಮವನ್ನು ಬೀರಲಿಕ್ಕೆ ಪ್ರಾರಂಭ ಆಗುತ್ತೆ. ನಮ್ಗೆ ಎಷ್ಟೋ ವಿಚಾರ ಸ್ಕೂಲಿಗೆ ಹೋದ್ಮೇಲೆ ಗೊತ್ತಾಗ್ತದೆ. ಅದಕ್ಕೇ ಈಗಲೂ ಕೂಡ ಬಹಳಷ್ಟು ಜನ ಮಕ್ಕಳನ್ನು ನೀವು ಸುಮ್ಮನೆ ಫ್ರೀಯಾಗಿದ್ದಾಗ ಮಾತಾಡ್ಸೋಕ್ಕೆ ಶುರು ಮಾಡಿ, ಅವರ ಮಿಸ್ ಹೇಳಿದ್ದೇ ಸರಿ ಅಂತ ವಾದ ಕೂಡ ಮಾಡ್ತದೆ. ಯಾಕೆಂದರೆ ಅಷ್ಟೊಂದು ಅಭಿಮಾನ ಆ ಟೀಚರ್ಸ್ ಮೇಲಿರ್ತದೆ. ಟೀಚರ್ ಹೇಳಿದ್ದೆಲ್ಲ ಸರಿಗಿರ್ತದೆ. ತಂದೆ ತಾಯಿ ಹೇಳಿದ್ದಕ್ಕಿಂತ ಟೀಚರ್ ಹೇಳಿದ್ದು ಅವರ ಗಮನಕ್ಕೆ ಶುರುವಾಗುತ್ತೆ. ಅದಕ್ಕೆ ನಮ್ಮನೆ ಹೇಳ್ತೀವಿ, ಗುರುವೇ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತೀವಿ. ಗುರು ಕೂಡ ಹೇಗಿರಬೇಕು ಅಂದರೆ ಆ ಗುರುವಿನ ಮೂಲಕನೇ ತಂದೆ ತಾಯಿಯ ವಿಚಾರಗಳು ಕೂಡ ಗುರುವಿನ ಮೂಲಕ ತಿಳಿತದೆ. ತಂದೆ ತಾಯಿ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ತಂದೆ ತಾಯಿಗಳು ಹೇಳಲಿಕ್ಕಾಗಲ್ಲ, ಆದರೆ ಹೇಳೋದನ್ನು ಗುರುಗಳು. ಇನ್ನು ಜೀವನದಲ್ಲಿ ಹೇಗೆ ಬದುಕಿರಬೇಕು, ಜೀವನದ ಉದ್ದೇಶ ಏನು, ಜೀವನದ ಗುರಿ ಏನು, ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್ ಅಥವಾ ಗೋಲ್ ಆಫ್ ಲೈಫ್, ಇದನ್ನೆಲ್ಲ ಹೇಳುವಂಥವರು ಗುರುಗಳು. ಅಂದರೆ ಈ ಒಂದು ವಿದ್ಯೆಯ ಮೂಲಕ ನಮ್ಮ ಜೀವನದ ಒಂದು ಹಾದಿಯನ್ನು, ದಿಕ್ಕನ್ನು, ಡೈರೆಕ್ಷನನ್ನು ಬದಲಾವಣೆ ಮಾಡುವಂತಹ ಶಕ್ತಿ ಇರೋದು ಗುರುಗಳಿಗೆ. ಸ್ನೇಹಿತರೆ, ಗುರುಗಳು ಅಂದ ತಕ್ಷಣ ಎಲ್ಲಿಂದ ಪ್ರಾರಂಭ ಆಗ್ತದೆ? ಒಂದು ಅಕ್ಷರದಿಂದ ಶುರುವಾಗಿ
LKG UKG ಇಂದ ಶುರು ಮಾಡಿ PhD ತನಕ ಕೂಡ ನಮಗೆ ಗೈಡ್ ಮಾಡೋರು, ಸಹಾಯ ಮಾಡೋರು ಎಲ್ಲರೂ ಗುರುಗಳಾಗ್ತಾರೆ. ಈ ಎಲ್ಲ ಗುರುಗಳ ಒಂದು ವಿಚಾರ ವಿನಿಮಯದಿಂದ ನಮಗೆ ನಮ್ಮ ವಿದ್ಯೆ ಬೆಳೀತಾ ಹೋಗುತ್ತೆ. ಆ ಬೆಳೀತಾ ಹೋದಾಗ ಅಲ್ಲಿ ಬರುವಂತಹ ಇನ್ಫಾರ್ಮೇಷನನ್ನು ನಾವು ಹಿಡ್ಕೊಂಡು ಅದನ್ನು ನಮ್ಮದನ್ನು ಆಗಿಸ್ಕೊಂಡು ಅದರ ಮೂಲಕ ಪ್ರಪಂಚದ ಜೊತೆ ವ್ಯವಹಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನೋಡಿ, ಮೊದಲನೇದಾಗಿ ಎನ್ವೈರ್ನಮೆಂಟ್ ಅಂತ ಹೇಳಿದೆ, ನಮ್ಮ ಪರಿಸರ. ಆ ಪರಿಸರದಿಂದ ನಮಗೆ ಬರುವಂತಹದ್ದು ಈಗೋ, ಅಂದರೆ EGO. ಅದನ್ನು ಸ್ವಾಭಿಮಾನ ಅಂತಲೂ ಹೇಳ್ಬೋದು ಅಥವಾ ಅಹಂಕಾರ ಅಂತಲೂ ಹೇಳ್ಬೋದು. ಅದು ಬರ್ತದೆ. ಬಂದ ಮೇಲೇನು ಎಜುಕೇಷನ್ ಅಂತ ಹೇಳಿದೆ, ಇದರಿಂದಾನೂ ಕೂಡ ನಮಗೆ ಬರೋದೇನು ಈಗೋ ಅಥವಾ ಸ್ವಾಭಿಮಾನ ಅಂತ ಹೇಳಿ ಅಥವಾ ಅಹಂಕಾರ ಅಂತ ಹೇಳಿ. ಆದರೆ ಕಾಂಟೆಕ್ಸ್ಟ್ ಮೇಲೆ ವ್ಯತ್ಯಾಸ ಆಗ್ತದೆ. ಇದನ್ನು ನಿಧಾನವಾಗಿ ಸೂಕ್ಷ್ಮತೆಯಿಂದ ನಾವು ಅರ್ಥ ಮಾಡ್ಕೋಬೇಕು. ಈಗ ನೆಕ್ಸ್ಟು ಇಲ್ಲಿಗೆ ಮುಗಿಯೋದಿಲ್ಲ. ಒಂದು ಎನ್ವೈರ್ನಮೆಂಟ್ ಅಥವಾ ಪರಿಸರ ಅಂತ ಹೇಳಿದೆ, ಎರಡನೇದು ಎಜುಕೇಷನ್ ಅಥವಾ ವಿದ್ಯೆ ಅಂತ ಹೇಳಿದೆ. ಆದರೆ ನಮ್ಮ ಬೆಳವಣಿಗೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಮುಂದಕ್ಕೆ ಹೋಗ್ತಾ ಇದ್ದಾಗ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ಅಂತ ಹೇಳ್ತೀವಿ. ಕೆಲವನ್ನ ನಾವು ನೋಡಿ ತಿಳ್ಕೊಳೋದಿಲ್ಲ, ಕೆಲವನ್ನ ಕೇಳಿ ತಿಳ್ಕೊಳೋದಿಲ್ಲ ಅಥವಾ ತಿಳ್ಕೊತೀವಿ. ಇದನ್ನೆಲ್ಲ ಕೂಡ ಸಮಗ್ರವಾಗಿ ಹೇಳಬೇಕು ಅಂದ್ರೆ ನಮ್ಮ ಅನುಭವ. ಯಾಕೆ ನೋಡಿ, ನಮ್ಮ ಪಂಚೇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯಗಳು ಏನು ಹೇಳ್ತೀವಿ 5, ಅದರಿಂದ ನಮಗೆ ವಿಚಾರಗಳು ಒಳಗೆ ಬಂದರೂ ಕೂಡ ಅದನ್ನು ನಾವು ಅನುಭವಿಸಿದಾಗ ಮಾತ್ರ ನಮ್ಮ ವಿಚಾರದಲ್ಲಿ, ನಮ್ಮ ಮನಸ್ಸಲ್ಲಿ ಬಹಳ ಆಳವಾಗಿ ಉಳ್ಕೊಳುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನನ್ನ ಅನುಭವದಲ್ಲಿ ಏನು ಬಂದಿದೆ ಅದನ್ನು ಮಾತ್ರನೇ ನಾವು ನಂಬೋದು. ಸಾಮಾನ್ಯವಾಗಿ ನೋಡಿ, ಯೋಚನೆ ಮಾಡಿ. ತಂದೆ ತಾಯಿ ಹೇಳಿರೋದು ಒಂದಾದರೆ, ಎರಡನೇದು ಎಜುಕೇಷನ್ನಲ್ಲಿ, ಎರಡನೇದಾದರೆ, ಮೂರನೇದು ನಮ್ಮ ಅನುಭವಗಳ ಮೇಲೆ ನಾವು ತಿಳಿಯೋದು. ಈಗ ಕತ್ತಲೆಯಲ್ಲಿ ನಾವು ಒಳಗಡೆ ಹೋಗಬೇಕು ಅಂದಾಗ ಏನು ಕಾಣಿಸೋದಿಲ್ಲ ಅನ್ನೋದಾದಾಗ, ಬೆಳಕು ಬಂದಾಗ ಎಷ್ಟೇ ಕತ್ತಲೆ ಇದ್ರೂ ಕೂಡ ಅದು ಹೋಗ್ತದೆ ಅನ್ನೋದು ನಮ್ಮ ಅನುಭವದಲ್ಲಿ ಬರೋದು ಬೇರೆ, ಹೇಳಿದಾಗ ತಿಳ್ಕೊಳ್ಳೋದು ಬೇರೆ. ನಮ್ಮ ಅನುಭವಕ್ಕೆ ಬಂದಾಗ ಅದರಲ್ಲಿ ನಮಗೆ ಗಾಢವಾದಂತಹ ನಂಬಿಕೆ ಶುರುವಾಗ್ತದೆ. ಅದಕ್ಕೋಸ್ಕರನೇ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ನೋಡಿ, ಐ ನೋ ಅಂತ ಹೇಳ್ತೀವಿ, ಭಾಳ ಯೂಸ್ ಮಾಡ್ತೀವಿ ನವೆಡೇಸ್. ನನ್ನ ಅನುಭವಕ್ಕೆ ಬಂದಾಗ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿಯನ್ನು ಕೊಡ್ತೀವಿ. ಒಂದು. ಎರಡನೇದಾಗಿ ಏನಾಗುತ್ತೆ ಅಂದರೆ, ಈ ಒಂದು ಸಂಗ್ರಹ ಆಗುವಂತಹ ಅನುಭವಗಳ ಜೊತೆಯಲ್ಲಿ ಮತ್ತೆ ಬರುವಂತಹದ್ದು EGO ಅಂದರೆ ಈಗೋ. ಅದೇನು ಮಾಡುತ್ತೆ, ನನಗೆ ಗೊತ್ತು ಅಂದ ತಕ್ಷಣ ನನಗೆ ಗೊತ್ತಿರೋದೇ ಸರಿ ಎಂದಾಗ ನಾವು ಬೇರೆಯವರು ನಿಜವಾದ ಜ್ಞಾನವನ್ನು ಕೊಡ್ತಾ ಇದ್ದರೂ ಕೂಡ ನಾವು ನಮ್ಮ ಕಿವಿಯನ್ನು ಮುಚ್ಕೊಂಡಿರ್ತೀವಿ, ಕಣ್ಣನ್ನು ಮುಚ್ಕೊಂಡಿರ್ತೀವಿ, ಕೇಳೋಕೆ ಇಷ್ಟಪಡೋದಿಲ್ಲ. ದ್ಯಾಟ್ ಈಸ್ ವಾಟ್ ಈಸ್ ಈಗೋ. ನಾವು ಗೊತ್ತಿರೋ ಹಾಗೆ ಪರಿಸರದಿಂದ, ವಿದ್ಯೆಯಿಂದ ಹಾಗೂ ಈಗ ಅನುಭವದಿಂದ, ಎಕ್ಸ್ಪೀರಿಯನ್ಸಿಂದ ಬರುವಂತಹ ಈಗೋ ಏನು ಮಾಡುತ್ತೆ ಅಂತ ಯೋಚನೆ ಮಾಡೋಣ. ದಿಸ್ ಈಗೋ ಅಟ್ರಾಕ್ಟ್ಸ್ ಅರಿಷಡ್ ವರ್ಗಾಸ್. ಅಂದ್ರೇನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ 6 ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ. ಅದರಲ್ಲಿ ಒಂದೇ ಒಂದು ಎಕ್ಸಾಂಪಲನ್ನು ಇವತ್ತು ತಗೊಳ್ಳೋಣ. ಸಾಮಾನ್ಯವಾಗಿ ಯಾರಾದರೂ ನಿಮಗೆ ಕೇಳಿದರೆ ಸಿಟ್ಟು ಬರುತ್ತಾ ಅಂದರೆ ಹೌದು ಅಂತ ಮೊದಲು ಕೈ ಎತ್ಬಿಡ್ತೀವಿ. ಯಾಕೆ? ಎಲ್ರಿಗೂ ಸಿಟ್ಟು ಬರುತ್ತೆ ಇವತ್ತು. ಯಾಕೆ ಸಿಟ್ಟು ಬರುತ್ತೆ ಅಂತ ಕೂತ್ಕೊಂಡು ನಿಧಾನಕ್ಕೆ ನಾವು ಯೋಚನೆ ಮಾಡಲ್ಲ. ಯೋಚನೆ ಮಾಡಿದಾಗ ನಿಮಗೂ ಕೂಡ ಗೊತ್ತಾಗ್ತದೆ. ನೀವು ಇವಾಗ ಯೋಚನೆ ಮಾಡಿ, 1-2 ನಿಮಿಷ ನನ್ನ ಜೊತೆ ನಾನು ಇದ್ದಾಗಲೇ ಯೋಚನೆ ಮಾಡಿ. ನಿಮ್ಗೆ ಯಾತಕ್ಕೆ ಸಿಟ್ಟು ಬರುತ್ತೆ ಅಂದರೆ, ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ. ಹೌದಾ ಅಲ್ವಾ? ಯೋಚನೆ ಮಾಡಿ. ಎಕ್ಸ್ಪೆಕ್ಟೇಷನ್ ಅಂದರೆ ಏನು? ನಾವು ಪ್ರತಿಯೊಂದು ಸಂಬಂಧದಲ್ಲಿ, ಪ್ರತಿಯೊಂದು ವಿಚಾರದಲ್ಲಿ, ಈಗ ಎಕ್ಸಾಂಪಲ್ ತಗೊಳ್ಳಿ. ಅಪ್ಪ ಅಂದರೆ ನಮ್ಮ ಪ್ರಕಾರ, ನಮ್ಮ ಬುಕ್ಕಲ್ಲಿ ಕೂಡ ಹೇಳಿದ್ದೀವಿ, ಪಲ್ಸ್ ಆಫ್ ವೇದಿಕ್ ವಿಸ್ಡಮಲ್ಲಿ ATM ಅಂತ ಹೇಳ್ತೀವಿ. ಅಂದ್ರೇನು? ಎನಿ ಟೈಮ್ ಮನಿ. ನಾವು ಕೇಳಿದಾಗೆಲ್ಲ ದುಡ್ಡು ಕೊಟ್ಟರೆ ಅವರೇ ಅಪ್ಪ. ಹೌದಾ ಅಲ್ವಾ? ಯೋಚನೆ ಮಾಡಿ. ಅದೇ ರೀತಿ ಅಮ್ಮ ಅಂದ್ರೇನು? ATC ಅಥವಾ ATF ಅಂದ್ರೇನು? ಎನಿ ಟೈಮ್ ಕೇರ್ ಅಥವಾ ಎನಿ ಟೈಮ್ ಫುಡ್. ನಾವು ಕೇಳಿದಾಗ ಊಟ ಹಾಕಿದರೆ ಅಮ್ಮ ಒಳ್ಳೆಯವಳು, ಇಲ್ಲ ಅಂದರೆ ಕೆಟ್ಟವಳು. ಕೊಟ್ಟಾಗೆಲ್ಲ ದುಡ್ಡು, ಕೇಳಿದಾಗೆಲ್ಲ ದುಡ್ಡು ಕೊಟ್ಟರೆ ಅಪ್ಪ ಒಳ್ಳೆಯವರು, ಇಲ್ಲ ಕೆಟ್ಟವರು. ನೋಡಿ, ಹೀಗೆ ನಮ್ಮ ಎಕ್ಸ್ಪೆಕ್ಟೇಷನ್ಸು ಯಾವಾಗಲೂ ಕೂಡ ಪ್ರತಿಯೊಬ್ಬರ ಬಗ್ಗೆ, ಪ್ರತಿಯೊಂದು ವಿಚಾರದ ಬಗ್ಗೆ, ಎಲ್ಲಿವರೆಗೆ ಅಂದರೆ ಈವನ್ ಅಬೌಟ್ ದ ಕ್ರಿಯೇಟರ್. ಅಂದರೆ ಈಗ ಒಬ್ಬ ದೇವರು ವಿಚಾರ ಬಂದಾಗ ಹೀಗೆ ಇರಬೇಕು ಅಂತ ಕೂಡ ನಮ್ಮ ಭಾವನೆಗಳಿಗೆ ತಕ್ಕನಾಗಿ ಒಂದು ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಒಂದು ಫ್ರೇಮ್ ಹಾಕಿ ಇರ್ತೀವಿ. ಆ ಫ್ರೇಮ್ ಬಿಟ್ಟು ಬೇರೆದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಆಗ ಏನಾಗುತ್ತೆ? ನಮ್ಮ ಸಿಟ್ಟು ಜಾಸ್ತಿ ಆಗುತ್ತೆ. ಈ ತರಹ ಸಿಟ್ಟಿನ ಸಂದರ್ಭಗಳೇ ಡೈಲಿ ಜಾಸ್ತಿ ಆಗ್ತಾ ಇದ್ದರೆ
ಎವ್ರಿ 1 ಅವರ್ ಆಗ್ತಾಯಿದ್ರೆ, ಎವ್ರಿ ಹಾಫ್ ಆನ್ ಅವರ್ ಆಗ್ತಾಯಿದ್ರೆ ಇದ್ರದ್ದು ಎಫೆಕ್ಟ್ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲದೇ ನಾವು ಸಿಟ್ಟು ಮಾಡ್ಕೋತಾ ಇರ್ತೀವಿ. ಅಂದರೆ ನಾವು ಯಾರ ಮೇಲೆ ಸಿಟ್ಟು ಮಾಡ್ಕೋತಾ ಇರ್ತೀವೋ ಅವ್ರಿಗೆ ಎಫೆಕ್ಟ್ ಆಗುತ್ತೋ ಬಿಡುತ್ತೋ, ಪರಿಣಾಮ ಆಗುತ್ತೋ ಬಿಡುತ್ತೋ, ಪ್ರಭಾವ ಆಗುತ್ತೋ ಬಿಡುತ್ತೋ, ಆದರೆ ಸಿಟ್ಟು ಆದವ್ರಿಗಂತೂ ಡೆಫಿನೆಟ್ಟಾಗಿ ಆಗುತ್ತೆ. ಹೇಗೆ? ನಮ್ಮ ಬಿ ಪಿ ನಾರ್ಮಲ್ ಅಂದರೆ ಏನು ಎಲ್ರಿಗೂ ಗೊತ್ತು, 80/120 ಅಂತ ಹೇಳ್ತೀವಿ. ಈ ಥರ ಒಂದು ಸಿಚುವೇಷನ್ನಲ್ಲಿ ನಾವು ಸಿಟ್ಟನ್ನು ಜಾಸ್ತಿ ಮಾಡ್ತಾ ಹೋದರೆ ನಮ್ಮ ಬಿ ಪಿನಲ್ಲಿ ಏರು ಅಂದರೆ ಹೆಚ್ಚಿಗೆ ಆಗೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ, ನಾವು ಅಬ್ಸರ್ವ್ ಮಾಡಿದರೆ ಮಾತ್ರ. ಪ್ರತಿ ಅರ್ಧ ಗಂಟೆ ನಾವು ಆ ಥರ ಮಾಡ್ತಾ ಹೋದರೆ ಮೇಲೆ ಏರಿರುವಂತಹ ರಕ್ತದ ಒತ್ತಡ ಕೆಳಗಡೆ ಬರೋದಿಲ್ಲ. ಸಾಮಾನ್ಯವಾಗಿ ರಕ್ತ ಒತ್ತಡ ಜಾಸ್ತಿ ಆದಾಗ ನಾವು ಸ್ವಲ್ಪ ಕಾಮ್ ಆಗಿದ್ದರೆ, ಆರಾಮಾಗಿದ್ದರೆ, ಆ ವಿಚಾರವನ್ನು ಬಿಟ್ಟು ಬೇರೆ ವಿಚಾರಕ್ಕೆ ನಾವು ಬಂದಾಗ ಆ ಒಂದು ರಕ್ತ ಒತ್ತಡ ಕಡಿಮೆ ಆಗುತ್ತೆ. ಇಲ್ಲ ಅದನ್ನೇ ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ಅದೇ ನಾಳೆ ರಕ್ತದ ಒತ್ತಡದ ಕಾಯಿಲೆಯಾಗಿ ರೋಗವಾಗಿ ಪರಿಣಾಮ ಆಗುತ್ತೆ. ಸ್ನೇಹಿತರೆ, ಈಗ ಇದಕ್ಕೆ ಮೂಲ ಯಾರು? ಎಕ್ಸ್ಪೆಕ್ಟೇಷನ್. ಅದರಿಂದ ಏನಾಗುತ್ತೆ? ಸಿಟ್ಟು. ಅದನ್ನು ಮಾಡ್ತಾ ಇರೋದು ಯಾರು? ನಾನೇ, ಅಂದರೆ ನೀವೇ. ಇದನ್ನು, ಈ ಎಕ್ಸ್ಪೆಕ್ಟೇಷನನ್ನು ಅಥವಾ ಸಿಟ್ಟು ಮಾಡ್ಕೊಳ್ಳೋದನ್ನು ಅಥವಾ ಬಿ ಪಿಯ ಮೇಲೆ ವರ್ಕ್ ಮಾಡಬೇಕು ಅಂದರೆ ಯಾರು ಮಾಡಬೇಕು? ನಾವೇ. ಇದಕ್ಕೆ ಒಂದು ಒಳ್ಳೆಯ ಕಥೆ ನನಗೆ ಜ್ಞಾಪಕ ಬರ್ತದೆ. ಒಮ್ಮೆ ಶ್ರೀ ರಾಮಕೃಷ್ಣ ಅವರು, ಅಂದರೆ ಠಾಕೂರ್ಜಿ ಅಂತ ಹೇಳ್ತೀವಿ, ಸ್ವಾಮಿ ವಿವೇಕಾನಂದರ ಗುರುಗಳು, ನಮ್ಮೆಲ್ಲರ ಗುರುಗಳು, ಆ ಗುರುಗಳು ಜೀವಿತವಾಗಿದ್ದಾಗ ಒಬ್ಬ ಶಿಷ್ಯ ಬಂದು ಗುರುಗಳಿಗೆ ಕೇಳ್ತಾರೆ. ಅವರಿಗೆ ಒಂದು ಕುಡಿಯುವಂತಹ ಒಂದು ಅಭ್ಯಾಸ ಇರ್ತದೆ. ಗುರುಗಳೇ, ನನಗೆ ಅಭ್ಯಾಸ ಭಾಳ ದಿವಸದಿಂದ ಇದೆ ಕುಡಿಯೋದು, ಇದನ್ನು ಬಿಡಿಸ್ಬೇಕಲ್ಲ ಅಂತ ಹೇಳ್ತಾರೆ. ಗುರುಗಳು ಹೇಳ್ತಾರೆ ಆಗಲಪ್ಪ ಅಂತ. ಇನ್ನೊಮ್ಮೆ ಬಂದು ಕೇಳ್ತಾರೆ, ಸರಿಯಪ್ಪ ಅಂತ ಹೇಳ್ತಾರೆ. ಹೀಗೆ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಆದರೆ ಒಂದು ದಿವಸ ಬಹಳಷ್ಟು ಸೀರಿಯಸ್ ಆಗಿ ಬಂದು ಆ ಶಿಷ್ಯ ಕೇಳ್ತಾರೆ ಶ್ರೀರಾಮಕೃಷ್ಣ ಪರಮಹಂಸರಿಗೆ, ನನಗೆ ನೀವು ಹೇಳ್ತಾನೆ ಇಲ್ಲ, ಹೇಳಲೇಬೇಕು ಅಂತ. ಸರಿಯಪ್ಪ, ಇವತ್ತು ಬಂದುಬಿಡು, ನಾವು ಒಬ್ಬರು ಮನೆಗೆ, ಶಿಷ್ಯರ ಮನೆಗೆ ಹೋಗ್ತಾ ಇದ್ದೀವಿ ಸತ್ಸಂಗಕ್ಕೆ, ಅಲ್ಲಿಗೆ ಬಂದುಬಿಡು ಅಂತ ಹೋಗ್ತಾರೆ. ಸತ್ಸಂಗ ಎಲ್ಲ ಆದಮೇಲೆ ಆ ಶಿಷ್ಯನನ್ನು ಮುಂದೆ ಇಟ್ಕೊಂಡು ಒಂದು ಕಂಬವನ್ನು ಗಟ್ಟಿಯಾಗಿ ಇಟ್ಕೋತಾರೆ. ಹಿಡ್ಕೊಂಡ್ಬಿಟ್ಟು ಆ ಶಿಷ್ಯನಿಗೆ ಹೇಳ್ತಾರೆ, ಅಪ್ಪ ಇದನ್ನು ಬಿಡಿಸೋ, ನನಗೆ ಕಂಬದಿಂದ ನಾನು ಬಿಡಿಸು ಅಂತ ಕೂಕ್ಕೋತಾರೆ. ಅವನಿಗೆ ಒಂದು ಅರ್ಥ ಆಗೋದಿಲ್ಲ. ಅರೆ, ಗುರುಗಳು ಇವರೇ ಹಿಡ್ಕೊಂಡಿದ್ದಾರೆ ಆ ಕಂಬವನ್ನು, ನನ್ನನ್ನು ಯಾಕೆ ಬಿಡಿಸುವಂತಿದ್ದಾರೆ ಅಂತ. ಆಗ ನಕ್ಬಿಟ್ಟು ಹೇಳ್ತಾನೆ ಅವನು, ಗುರುಗಳೇ, ಆ ಕಂಬವನ್ನು ನೀವೇ ಹಿಡ್ಕೊಂಡಿದ್ದೀರಿ, ನೀವು ಬಿಡಬೇಕಷ್ಟೇ, ನಾನೇನು ಮಾಡಲಿಕ್ಕಾಗುತ್ತೆ, ಬಿಡಿ ನೀವು ಅಂತ. ಆ ಶಿಷ್ಯ, ನೀವೇ ಹಿಡ್ಕೊಂಡಿರೋದು, ನೀವೇ ಬಿಡಿ ಅಂತ ಹೇಳಿದಾಗ ಆಗ ಬಿಟ್ಟು ಬರ್ತಾರೆ. ಆಗ ಆ ಭಕ್ತನ, ಶಿಷ್ಯನ ಪ್ರಶ್ನೆಗೆ ಉತ್ತರವನ್ನು ಕೂಡ ಅದೇ ಥರನೇ ಹೇಳ್ತಾರೆ. ನೋಡಪ್ಪ, ಕುಡಿತಾ ಇರೋ ಅಭ್ಯಾಸ ಮಾಡ್ಕೊಂಡಿರೋದು ನೀನು ಬಿಡಬೇಕೇ ವಿನಃ ನಾನೇನು ಮಾಡಲಿಕ್ಕೆ ಸಾಧ್ಯ, ಜಸ್ಟ್ ಲೀವ್ ಇಟ್ ಅಷ್ಟೇ, ಅದನ್ನು ನೀನು ಬಿಡಬೇಕು ಅಂತ ಹೇಳ್ತಾರೆ. ಅಂದರೆ ಇದಕ್ಕೆಲ್ಲ ಕಾರಣ ಏನು ಸ್ನೇಹಿತರೆ? ನಮ್ಮ ಮನಸ್ಸು ಮಾಡಿದರೆ ಮಾರ್ಗ. ಅದನ್ನು ಯಾವಾಗಲೂ ನಾವು ಯೋಗದಲ್ಲಿ ಹೇಳ್ತಿರ್ತೀವಿ. ನೀವು ಮನಸ್ಸು ಮಾಡಿರೋದ್ರಿಂದ ಯೋಗಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ನೀವು ಇಲ್ಲದ್ರೆ ಬರಲ್ಲ. ಎಷ್ಟೋ ಜನಕ್ಕೆ ಎಷ್ಟೋ ಸಲ ಅವ್ರು ಅಂದ್ಕೋತಾರೆ, ಅಯ್ಯೋ ನಾನು ಯೋಗಕ್ಕೆ ಹೋಗಬೇಕು, ಯೋಗ ಬಹಳ ಒಳ್ಳೆಯದು, ಹೌದು ನನಗೂ ಗೊತ್ತು ಅಂತ. ಆದರೆ ಯೋಗಕ್ಕೆ ಬರಲ್ಲ. ಯಾಕೆ? ಅವರು ಮನಸ್ಸನ್ನು ಮಾಡಲಿಲ್ಲ. ಸೊ ಮನಸ್ಸೇ ಎಲ್ಲದಕ್ಕೂ ಮೂಲ. ನಿಮ್ಗೆ ಏನೇ ಬರಬೇಕಾದ್ರೂ, ಏನೇ ಆಗಬೇಕಾದ್ರೂ ಸಂಕಲ್ಪ ಕೂಡ ನಾವು ಮಾಡೋದು ಮನಸ್ಸಿಂದಾನೇ. ಆ ಮನಸ್ಸು ಅನ್ನೋದು ಬಹಳ ಮುಖ್ಯವಾಗ್ತದೆ. ಮೊದಲು ನಾನು ಹೇಳಿದೆ ಕಾಮ ಕ್ರೋಧ ಹೇಳಿದೆ. ಸೊ ಕಾಮ ಕ್ರೋಧ ಅಂದರೆ ಸಿಟ್ಟು. ಆ ಸಿಟ್ಟು ಬರೋದೇ ಕಾಮದಿಂದ. ಕಾಮ ಅಂದರೆ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದೆ. ಇದೆರಡು ಒಂದು ಜೋಡಿ. ನೆಕ್ಸ್ಟ್ ಏನು? ಲೋಭ, ಮೋಹ. ಲೋಭ ಹೇಗೆ ಬರ್ತದೆ, ಮೋಹ ಹೇಗೆ ಬರುತ್ತೆ, ಸ್ವಲ್ಪ ವಿಚಾರ ಮಾಡೋಣ. ಫಸ್ಟು ಮೋಹ ತಗೊಳ್ಳೋಣ. ಈಗ ನನ್ನ ಹತ್ರ ಒಂದು ಸ್ಕೂಟ್ರಿದೆ, ನನಗೆ ಕಾರ್ ತೊಗೋಬೇಕು ಅಂತ ಆಸೆ ಇರ್ತದೆ. ಆ ಕಾರನ್ನು ನಾನು ತೊಗೊಳಕ್ಕಾಗ್ತಾ ಇರಲ್ಲ. ಆಗ ನನಗೇನಿರ್ತದೆ, ಕಾರಿನ ಮೇಲೆ ಮೋಹ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೆ ಅಂದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಹೆಸರನ್ನು, ಕಾರನ್ನು ತೊಗೋಬೇಕು ಅಂತ ಆಸೆ ಇದ್ದರೆ ಅದನ್ನೇ ಕಣ್ಣು ನೋಡ್ತಾ ಇರ್ತದೆ. ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ ಆ ಕಾರನ್ನೇ ನೋಡ್ತಾ ಇರ್ತದೆ, ಆ ಕಲರ್ನೇ ನೋಡ್ತಾ ಇರ್ತದೆ. ಹಾಗೆ ಮನಸ್ಸು ಅದರಿಂದೇ ಹೋಗ್ತದೆ. ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದರೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ
ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹ. ಹೀಗೆ ಇದನ್ನು ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂದರೆ ಎಲ್ಲದಕ್ಕೂ ಕಾರಣ ಮನಸ್ಸು. ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಿದಾಗ ಮೋಹವನ್ನು ಕೂಡ ಕಂಟ್ರೋಲ್ ಮಾಡ್ಬೋದು, ನಿರ್ಮೋಹಿ ಆಗ್ಬೋದು ಅನ್ನೋ ವಿಚಾರವನ್ನು ಇಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮೋಹದ ಜೊತೆಗೆ ಲೋಭ ಮೋಹ ಅಂತ ಹೇಳಿದೆ. ಮೋಹದ ಜೊತೆಗೆ ಲೋಭ ಅಂದ್ರೆ ಏನು? ನನ್ನ ಹತ್ರ ಇದೆ ಆದರೆ ನಾನು ಯಾರಿಗೂ ಕೊಡೋಕ್ಕೆ ಇಷ್ಟ ಇಲ್ಲ. ಕೆಲವು ಸಲ ಹೆಣ್ಮಕ್ಳು ಕೆಲವನ್ನ ಕೊಡ್ತಾರೆ, ಕೆಲವನ್ನ ಕೊಡಲಿಕ್ಕೆ ಇಷ್ಟಪಡಲ್ಲ. ಕೆಲವರು ಸೀರೆ ಎಕ್ಸ್ಚೇಂಜ್ ಮಾಡೋದಕ್ಕೆ ಕೊಡ್ಬೋದು ಅಥವಾ ಕೊಡದೇ ಇರ್ಬೋದು. ಅದೇ ರೀತಿ ಆಭರಣಗಳಿರ್ಬೋದು, ಕೊಡಲಿಕ್ಕೆ ಇಷ್ಟಪಡಲ್ಲ. ಕೆಲವರು ಕಾರನ್ನು ಕೊಡಲಿಕ್ಕೆ ಇಷ್ಟಪಡಲ್ಲ. ಹೀಗೆ ಯಾನೇ ಆದರೂ ಕೂಡ ನನ್ನ ಹತ್ರನೇ ಇರಬೇಕು ಅಂತ ಹೇಳಿದ್ರೆ ಅದು ಲೋಭ. ಮೋಹ ಅದನ್ನು ಪಡೆಯೋ ತನಕ ಬರುವಂತಹದ್ದು, ಪಡೆದ ಮೇಲೆ ಬರುವಂತಹದ್ದು ಲೋಭ. ಇನ್ನು ಕೊನೆಯದಾಗಿ ಮದ ಮಾತ್ಸರ್ಯ. ಮದ ಅಂದರೆ ಅದಿದೆಯಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ಐ ಆಮ್ ಗ್ರೇಟ್ ಅಂತ ಹೇಳ್ಕೊಳೋದು ಮದ. ಆದರೆ ಅದು ಸಿಗದೆ ಹೋದರೆ, ಅದು ಬೇರೆಯವ್ರಿಗೆ ಸಿಕ್ಕಿದ್ರೆ ಅವ್ರಿಗೆ ಸಿಕ್ತಲ್ಲ, ನನ್ನ ಹತ್ರ ಇಲ್ವಲ್ಲ ಅನ್ನುವಂಥ ಫೀಲಿಂಗನ್ನು ಡೆವಲಪ್ ಮಾಡ್ಕೊಳೋದು ಮಾತ್ಸರ್ಯ, ಅದು ಜಲಸಿ. ಇದು ಈ ಕೊನೆಗೆ ಹೋದ ಹಾಗೆ ಮೊದಲನೇದೇನು? ಕಾಮ ಕ್ರೋಧ, ಇದು ಸ್ವಲ್ಪ ಗೊತ್ತಾಗುತ್ತೆ. ಲೋಭ ಮೋಹ ಸ್ವಲ್ಪ ಕಷ್ಟ ಇದು ಗೊತ್ತಾಗೋದು. ಮದ ಮಾತ್ಸರ್ಯ ಅಂತೂ ಇನ್ನೂ ಕಷ್ಟ. ಯಾಕೆಂದರೆ ದೇ ಆರ್ ವೆರಿ ವೆರಿ ಸೆನ್ಸಿಬಲ್. ಬಹಳಷ್ಟು ಕೂಡ ಸೂಕ್ಷ್ಮವಾಗಿರ್ತವೆ, ನಮಗೆ ಬಂದಿರೋದು ಕೂಡ ಗೊತ್ತಾಗಲ್ಲ. ಎಷ್ಟೋ ಸಲ ನಾವು ಈ ಜಲಸಿಯನ್ನು ಬೆಳೆಸ್ಕೊಂಡಿರ್ತೀವಿ, ಆದರೆ ಜಲಸಿ ಇದೆ ಅಂತ ಕೂಡ ಗೊತ್ತಾಗಲ್ಲ. ಒಂದು ಎಕ್ಸಾಂಪಲನ್ನು ನಾನು ನಮ್ಮ ಆತ್ಮದರ್ಶನ ಯೋಗದಿಂದ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಒಂದು ಆತ್ಮದರ್ಶನ ಯೋಗ ಮಾಡಬೇಕಾದ್ರೆ ಒಬ್ಬರು ಲೇಡಿ ಬಂದಿದ್ದರು. ಅವರಿಗೆ ಮಕ್ಕಳಾಗ್ತಾ ಇರಲಿಲ್ಲ. ಯಾಕೆ ಮಕ್ಕಳಾಗ್ತಾ ಇರಲಿಲ್ಲ ಅಂದರೆ ಅವರ ಮನಸ್ಸಲ್ಲಿ, ಆಳವಾದ ಮನಸ್ಸಲ್ಲಿ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ವಿಚಾರ ಇತ್ತು, ನನಗಿಂತ ಮುಂಚೆ ನನ್ನ ನಾದಿನಿಗೆ ಮಕ್ಕಳಾಗ್ತಾ ಇದೆ ಅಂತ. ಆ ಟೈಮಲ್ಲೇ ಬಂದಿದ್ದರು. ಅವರ ಸಿಸ್ಟರ್ ಪ್ರೆಗ್ನೆಂಟ್ ಆಗಿದ್ದಾಗ ಈ ಆತ್ಮದರ್ಶನ ಯೋಗಕ್ಕೆ ಬಂದಿದ್ದರು. ಆಗ ಅವರ ಮನಸ್ಸಲ್ಲಿ ಆ ಜಲಸಿ ಎಷ್ಟಿತ್ತು ಅಂದರೆ ಇವರಲ್ಲಿ ಆ ಹಾರ್ಮೋನ್ಸು ಪ್ರಾಬ್ಲಮ್ ಆಗಿ ಇವರಿಗೆ ಮಕ್ಕಳಾಗ್ತಾ ಇರಲಿಲ್ಲ. ಆತ್ಮದರ್ಶನ ಯೋಗಕ್ಕೆ ಬಂದು ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿಕೊಂಡಾಗ ಅವ್ರಿಗೆ ಸ್ವಲ್ಪ ದಿವಸ ಆದಮೇಲೆ ಅವರು ಶಿ ಬಿಕಮ್ ಪ್ರೆಗ್ನೆಂಟ್. ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ನಮ್ಮ ಮನಸ್ಸನ್ನು ಹೇಗೆ ಇಟ್ಕೋತೀವಿ ಅನ್ನೋದರ ಮೇಲೆ ನಮ್ಮ ಆರೋಗ್ಯ ಡಿಪೆಂಡ್ ಆಗಿರ್ತದೆ. ಇವತ್ತು ನಾವು ಈ ಲೋಭ ಮೋಹ ಮದ ಮಾತ್ಸರ್ಯ ಕಾಮ ಕ್ರೋಧಗಳ ಜೊತೆಗೆ ನಮ್ಗೆ ಅಟ್ಯಾಚ್ ಆಗಿರುವಂಥದ್ದು ಯಾವುದರಿಂದ ಬಂದಿದೆ ಅಂದರೆ ಈಗೋಯಿಂದ. ಈಗೋ ಹೇಗೆ ಬಂದಿದೆ ಅಂದರೆ ನಮ್ಮ ಪರಿಸರ, ನಾವು ಹೇಗಿರ್ತೀವಿ ಹಾಗೆ. ನೆಕ್ಸ್ಟು ನಮ್ಮ ಎಜುಕೇಷನ್ ಹೇಗಾಗಿರ್ತದೆ ಅದರ ಮೇಲೆ, ನಮ್ಮ ಅನುಭವ ಹೇಗಾಗಿರುತ್ತೆ ಅದರ ಮೇಲೆ ನಮ್ಮ ಈಗೋ ನಿಂತಿರ್ತದೆ ಮತ್ತು ಅರಿಷಡ್ವರ್ಗಗಳು ಇರ್ತದೆ. ಇದ್ರ ಜೊತೆಗೆ ಮತ್ತೊಂದು ಹೇಳಬೇಕು ಅಂದರೆ ಪತಂಜಲಿಯವರು ಒಂದು ಕಡೆ ಹೇಳ್ತಾರೆ ಕ್ಲೇಶಗಳು ಅಂತ. ಆ ಕ್ಲೇಶಗಳು ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ. ಇದು ಏನು ಅಂತ ಅಂದರೆ ಎಲ್ಲವೂ ಕೂಡ ಪ್ರಾರಂಭ ಆಗೋದು ಇಗ್ನೋರೆನ್ಸ್, ಅವಿದ್ಯಾ ಅಂತ. ಏನು ಅವಿದ್ಯಾ ಅಂದರೆ ಸತ್ಯದ ಅರಿವು ಇಲ್ಲೇ ಇದ್ದಾಗ ಈ ಅವಿದ್ಯಾ ನಮ್ಮನ್ನು ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಮೊಟ್ಟ ಮೊದಲನೇದು ಅವಿದ್ಯಾ. ಏನು ಹಾಗಂದರೆ ನೋಡಿ, ಹುಟ್ಟಿದವರು ಎಲ್ಲರೂ ಕೂಡ ಒಂದು ದಿವಸ ಸಾಯಲೇಬೇಕು, ಇದು ಪರಮ ಸತ್ಯ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡೇ ಹೋದರೆ ಬಹುಶಃ ನಿಮ್ಗೆ ಗೊತ್ತಿದೆ, ಕೆಲವಷ್ಟು ಪುರಾಣಗಳಲ್ಲಿ ಈ ರಾಕ್ಷಸರು ನಾನು ಅದೇನೋ ಮಾಡಿಬಿಟ್ರೆ ನಾನು ಚಿರಂಜೀವಿ ಆಗ್ಬೋದು ಅನ್ನೋ ಒಂದು ವಿಚಾರದಲ್ಲಿರ್ತಾರೆ. ಅದು ಸಾಧ್ಯ ಇಲ್ಲ ಅನ್ನೋ ಒಂದು ಗಾಢವಾದಂತಹ ಸತ್ಯವನ್ನು ಅವರು ಅರ್ಥ ಮಾಡಿಕೊಂಡೇ ಇರೋದಿಲ್ಲ. ಅದೇ ಅವಿದ್ಯಾ. ಆ ಅವಿದ್ಯಾ ಒಂದು ಬಂದರೆ ಮಿಕ್ಕಿದ್ದೇನೇನಾಗ್ತಾ ಹೋಗ್ತದೆ ನೋಡ್ತಾ ಹೋಗೋಣ. ಅವಿದ್ಯಾ ಜೊತೆಗೆ ನೆಕ್ಸ್ಟ್ ಬರುವಂಥದ್ದೇ ಅಸ್ಮಿತಾ. ಅಸ್ಮಿತಾ ಅಂದರೆ ಐನೆಸ್, ಅಂದರೆ ನಾನು 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 ಅನ್ನೋದು ಬಹಳ ಆಗ್ತಾ ಹೋಗ್ತದೆ. ಅಂದರೆ ನಾನು ಮನಸ್ಸು ಮಾಡಿದರೆ ನನ್ನ ಸಾವನ್ನು ನಾನು ಗೆಲ್ಲಬಹುದು ಅನ್ನುವ ಒಂದು ಭ್ರಮೆ ಅವರಿಗೆ ಶುರುವಾಗುತ್ತೆ. ಅದರಿಂದ ಏನಾಗುತ್ತೆ ನೆಕ್ಸ್ಟು ರಾಗ, ದ್ವೇಷ. ರಾಗ ಅಂದ್ರೇನು? ಇದು ಬೇಕು. ದ್ವೇಷ ಅಂದರೆ ಅದು ಬೇಡ. ಅಥವಾ ರಾಗ ಅಂದರೆ ಇದು ಸರಿ, ದ್ವೇಷ ಅಂದರೆ ಇದು ತಪ್ಪು. ಅಂದರೆ ಸರಿ ತಪ್ಪುಗಳ ಮಧ್ಯೆ, ಬೇಕು ಬೇಡಗಳ ಮಧ್ಯೆ ನಾವು ಸಿಗಾಕೊಂಡಿರ್ತೀವಿ. ರಾಗ ಅಂದರೆ ನೋಡಿ, ನೀವು ಯಾರನ್ನೋ ಒಬ್ಬರನ್ನ ಲೈಕ್ ಮಾಡ್ತೀವಿ, ಅದು ರಾಗ. ಆದರೆ ಅವ್ರು ಹೇಳ್ದಂಗೆ ಕೇಳೋಕ್ಕೆ ಶುರು ಮಾಡ್ತೀವಿ, ಮತ್ತಷ್ಟು ರಾಗ. ಮತ್ತೊಂದು ಅವ್ರು ಬಿಟ್ಟು ಇರ್ಲಿಕ್ಕೆ ಆಗೋದೇ ಇಲ್ಲ, ಮತ್ತಷ್ಟು ರಾಗ. ಆಗ ಏನಾಗ್ತದೆ,
ಅವರು ಅಕಸ್ಮಾತ್ ನಮ್ಮ ಜೀವನದಿಂದ ಬೇರೆ ಆದರೆ, ದೂರ ಆದರೆ, ಅಥವಾ ಜಗಳಾಡಿದರೆ, ಅಥವಾ ನಮ್ಮನ್ನು ಅವರು ಬೈದರೆ, ಆಗ ಇಮ್ಮಿಡಿಯೇಟಾಗಿ ಅದೇ ರಾಗ ದ್ವೇಷವಾಗಿ ಪರಿವರ್ತನೆ ಆಗ್ತದೆ, ಚೇಂಜ್ ಆಗ್ತದೆ. ಅಂದರೆ ನಮ್ಮ ರಾಗನೇ ನಮ್ಮ ದ್ವೇಷಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ರಾಗವೂ ಬೇಡ, ದ್ವೇಷವೂ ಬೇಡ ಅನ್ನೋ ಹಾಗೆ ಇರೋದೇ ಯೋಗ. ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಈವನ್ ಗೋ ಟು ದ ಎಕ್ಸ್ಟೆಂಟ್ ಆಫ್ ಗಿವಿಂಗ್ ಅಸ್ ಎ ಡಿಫರೆಂಟ್ ಲೈಫ್ ಇನ್ ದ ನೆಕ್ಸ್ಟ್ ಬರ್ತ್. ಅಂದರೆ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ರಾಗ ದ್ವೇಷಗಳಿಂದಾನೇ ಮುಂದಿನ ಜನ್ಮದಲ್ಲಿ ಆಗುವಂತಹ ಒಂದು ಕಾರಣಗಳು ನಾವಾಗ್ತೀವಿ. ಬೇಡ, ಮುಂದಿನ ಜನ್ಮವನ್ನು ಬೇಡ, ಇದನ್ನೇ ತಗೊಳ್ಳಿ. ನೀವು ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳಿ. ನಾವು ಆ ರಾಗ ದ್ವೇಷಗಳನ್ನು ನಮ್ಮ ಒಳಗಡೆ ಇಟ್ಕೊಂಡಿದ್ರೆ ನಮ್ಮ ಹೊಟ್ಟೆ ನೋವು ಶುರುವಾಗ್ತದೆ. ಜಲಸಿ ಅದು ಒಂದು ವಿಚಾರ ಅಷ್ಟೇ, ಒಂದು ಭಾವನೆ ಅಷ್ಟೇ. ಆದರೆ ಅದರಿಂದ ನಮ್ಮ ಹೊಟ್ಟೆಯಲ್ಲಿ ಸಮಸ್ಯೆ ಶುರುವಾಗುತ್ತೆ. ಅದರಿಂದ ಗ್ಯಾಸ್ಟ್ರೈಟಿಸ್ ಶುರುವಾಗ್ತದೆ, ಅದರಿಂದ ಹೊಟ್ಟೆ ನೋವು ಶುರುವಾಗ್ತದೆ. ಇದೆಲ್ಲವೂ ಕೂಡ ರಾಗದ್ವೇಷಗಳ ಆಟ. ಇದಾದಮೇಲೆ ಕೊನೆಗೆ ಬರುವಂತಹದ್ದು ಅಭಿನಿವೇಶ. ಅಭಿನಿವೇಶ ಅಂದ್ರೇನು? ಫಿಯರ್ ಆಫ್ ಅನ್ನೋನ್ ಅಂತ ಹೇಳ್ತೀವಿ ನಾವು. ಫಿಯರ್ ಆಫ್ ಅನ್ನೋನ್ ಅಂದ್ರೇನು? ಯಾವುದು ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೆ ಇರುವಂತಹ ಭಯ. ಭಯದಲ್ಲಿ ನಾವು ಬದುಕ್ತಾ ಇರ್ತೀವಿ. ಆದರೆ ಅದು ಏನು ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ನಾವು ನಿಜವಾಗಿ ಹೋಗಬೇಕು ಅಂದರೆ ಆಗ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ ಇರಬಾರ್ದು. ಆ ದೃಷ್ಟಿನೆಲ್ಲ ಮುಂದೆ ಹೋದಾಗ ನಾವು ವಿ ಕ್ಯಾನ್ ಬಿಕಮ್ ಫಿಯರ್ಲೆಸ್. ಅಂದರೆ ಅಭಿನಿವೇಶ ಅಂದರೆ ಗೊತ್ತಿಲ್ಲದೆ ಇರೋದಕ್ಕೆ ನಮಗೆ ಭಯ ಶುರುವಾಗ್ತದೆ. ಆದರೆ ಗೊತ್ತಾದರೆ ಮುಗಿದೋಯ್ತು. ಈಗ ಇದಕ್ಕೆ ನನಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಜ್ಞಾಪಕ ಆಗ್ತಾ ಇದೆ. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಅವರಿನ್ನು ಹುಡುಗ ಆಗಿದ್ದಾಗ ಕೆಲವರು ಅವ್ರ ಸ್ನೇಹಿತರು ಹೇಳ್ತಾರೆ, ಅಲ್ಲಿ ದೂರ ಇರುವಂತಹ ಆ ಒಂದು ಹುಣಸೆ ಮರದಲ್ಲಿ ದೆವ್ವ ಇದೆ, ಗಾಳಿ ಇದೆ, ಇವಿಲ್ಸ್ ಇದೆ, ಸ್ಪಿರಿಟ್ ಇದೆ ಅಂತ. ಆದರೆ ಅವರು ಆಗ ಏನು ಮಾಡ್ತಾರೆ, ನೋಡೋಣ ಏನಾಗುತ್ತೆ ಅಂತ ಅದರ ಹತ್ರನೇ ಹೋಗ್ತಾರೆ. ಆಗ ಅವರು ಅದನ್ನು ಅಭ್ಯಾಸ ಮಾಡಿಕೊಂಡಾಗ ಅಲ್ಲಿ ಏನೂ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರ ಅವರು ಹಿ ಸ್ಟಾರ್ಟೆಡ್ ಬಿಕಮಿಂಗ್ ಫಿಯರ್ಲೆಸ್. ಅಂದರೆ ಆ ಭಯವನ್ನು ದಾಟಿಸೋದು ಹೇಗೆ ಅಂದರೆ, ಆ ಭಯ ಏನಿರ್ತದೆ ಅದನ್ನು ನಾವು ವಿ ಹ್ಯಾವ್ ಟು ಫೇಸ್ ಇಟ್ ಡೈರೆಕ್ಟ್ಲಿ, ಒನ್ ಆನ್ ಒನ್, ಹೆಡ್ ಆನ್ ಅಂತ ಹೇಳ್ತೀವಿ. ಅಂದರೆ ಅದು ಫಿಯರ್ ಅಂತ ಏನಿದೆ ಅದನ್ನು ಫೇಸ್ ಮಾಡಿ. ದ್ಯಾಟ್ ಈಸ್ ಯೋಗ. ಯಾವುದೋ ಒಂದು ಕೆಲಸ ಆಗಲ್ಲ ನಿಮ್ಮ ಹತ್ರ ಅಂತ ಹೇಳಿದಾಗ ಅದನ್ನು ಮಾಡಿ ತೋರಿಸ್ಬೇಕು. ಅದಕ್ಕೋಸ್ಕರ ಸಂಪೂರ್ಣ ಪ್ರಯತ್ನವನ್ನು ಮಾಡಬೇಕು. ಆಗ ಅದು ಯಶಸ್ಸಾದಾಗ ಫಿಯರ್ ಅನ್ನೋದು ಹೊರಟೋಗ್ತದೆ. ವಿಲ್ ಬಿಕಮ್ ಫಿಯರ್ಲೆಸ್. ಅದಕ್ಕೋಸ್ಕರನೇ ಸ್ವಾಮಿ ವಿವೇಕಾನಂದರು ವಾಸ್ ಟೋಟಲಿ ಫಿಯರ್ಲೆಸ್. ಫೈನಲ್ ಆಗಿ ಈ ಒಂದು ಅಭಿನಿವೇಶದ ಕೊನೆ ಹೇಗೆಂದರೆ ಫಿಯರ್ ಆಫ್ ಡೆತ್. ಸ್ನೇಹಿತರೆ, ಸಾಮಾನ್ಯವಾಗಿ 40, 50, 60 ವರ್ಷಗಳಾಗಲಿಕ್ಕೆ ಪ್ರಾರಂಭ ಆದಾಗ ನಮಗೆ ಬಹಳಷ್ಟು ಕಾಡುವಂತಹದ್ದು ಫಿಯರ್ ಆಫ್ ಡೆತ್, ಅಭಿನಿವೇಶ. ಅಂದರೆ ಯಾರಾದರೂ ಒಬ್ಬರು ಸಾಯ್ತಾನೆ ಇರ್ತಾರೆ. ಅಯ್ಯೋ ಅವ್ರು ಸತ್ತೋಗ್ಬಿಟ್ರು, ನೆಕ್ಸ್ಟ್ ನಾನೇ ಇರಬಹುದು, ಇವರು ಸತ್ತೋಗ್ಬಿಟ್ರು, ನೆಕ್ಸ್ಟ್ ನಾನೇ ಇರಬೇಕು. ಈ ಒಂದು ಭ್ರಮೆಯಲ್ಲಿ ನಾವು ಬಂದ್ಬಿಡ್ತೀವಿ. ಆಗ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವಂತಹ ಶಕ್ತಿ ಇದ್ದರೂ ಕೂಡ ಅಭಿನಿವೇಶದಿಂದ ಕುಸಿತೋಗ್ತೀವಿ. ಅಭಿನಿವೇಶದಿಂದ ಏನು ಮಾಡಲಿಕ್ಕಾಗಲ್ಲ. ಈ ಎಲ್ಲ ವಿಚಾರಗಳನ್ನು, ಅರಿಷಡ್ವರ್ಗಗಳು ಮತ್ತು ಕ್ಲೇಶಗಳನ್ನು ಮನಸ್ಸಲ್ಲಿಟ್ಕೊಂಡಾಗ ನಮಗೇನಾಗುತ್ತೆ ಅಂತ ಅಂದರೆ ಅದರಿಂದ ಕಾಯಿಲೆಗಳು ಬರ್ತದೆ, ರೋಗಗಳು ಬರ್ತದೆ. ಸ್ಪೆಷಲಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಹೇಗೆ ಬರುತ್ತೆ? ಮನಸ್ಸಿನಲ್ಲಿ ಆಧಿ ಅಂತ ಒಂದು ಪ್ರಾರಂಭ ಆಗಿದ್ದು ನಿಧಾನವಾಗಿ ದೇಹದ ಮೇಲೆ ಬಂದಾಗ ಅದು ರೋಗವಾಗಿ ಪರಿಣಾಮ ಹೊಂದುತ್ತೆ. ಮೊಟ್ಟ ಮೊದಲನೇದಾಗಿ ಮನಸ್ಸಲ್ಲಿದ್ದಾಗ ಅದಕ್ಕೆ ಆಧಿ ಅಂತ ಹೇಳ್ತೀವಿ. ಅದನ್ನು ಅಲ್ಲೇ ನಾವು ಸರಿ ಮಾಡ್ಕೋಬಹುದು. ಅದನ್ನು ಮಾಡೋದಕ್ಕೆ ಮೆಡಿಟೇಷನನ್ನು ಯೂಸ್ ಮಾಡಬಹುದು. ಅದಾದಮೇಲೆ ಅಲ್ಲಿ ನಾವು ಅಬ್ಸರ್ವ್ ಮಾಡದೆ ಸರಿ ಮಾಡ್ಕೊಂಡೇ ಹೋದರೆ ಪ್ರಾಣಮಯ ಕೋಶಕ್ಕೆ ಬರ್ತದೆ. ಪ್ರಾಣಮಯ ಕೋಶದಲ್ಲಿ ಇಂಬ್ಯಾಲೆನ್ಸ್ ಆಫ್ ದ ರಿದಮ್ ಆಗೋದು ನಮಗೆ ಗೊತ್ತಾಗಬೇಕು. ಅಕಸ್ಮಾತ್ ಗೊತ್ತಾದರೆ ನಾವು ಆಗ ಅದನ್ನು ರಿದಮನ್ನು ಚೇಂಜ್ ಮಾಡ್ಬೋದು. ಅಂದ್ರೇನು ನೋಡಿ, ನಮ್ಮ ಮೂಗಲ್ಲಿ ಯಾವಾಗಲೂ ಕೂಡ ನೀವು ಈ ಥರ ಇಟ್ಕೊಂಡು ನೋಡಿದರೆ ಯಾವುದಾದ್ರೂ ಒಂದು ಹೊಳ್ಳೆನಲ್ಲಿ ಡಾಮಿನೇಟ್ ಆಗಿ ಬ್ರೀತಿಂಗ್ ಆಗ್ತಾ ಇರ್ತದೆ. ಆ ಬ್ರೀತಿಂಗು ಪ್ರತಿ 90 ನಿಮಿಷಕ್ಕೆ ಬದಲಾವಣೆ ಆಗ್ತಾ ಇದ್ದರೆ ಅದು ಕರೆಕ್ಟ್ ರಿದಮ್ ಅಂತ ಹೇಳ್ತೀವಿ ನಾವು. ಆದರೆ ಆ ಥರ ಇರೋದಿಲ್ಲ. ನಮ್ಮ ಕಾಯಿಲೆಗಳು, ರೋಗಗಳು ಬರುವ ಸೂಚನೆ ಅಲ್ಲೇ ಪ್ರಾರಂಭ ಆಗ್ತದೆ. ಆ ಸೂಚನೆ ಏನು ಅಂದರೆ ಆ ಒಂದು ಇಂಟರ್ಚೇಂಜ್ ಆಗುವಂಥದ್ದು
90 ನಿಮಿಷಕ್ಕೆ ಆಗೋ ಬದಲು 70 ನಿಮಿಷಕ್ಕೆ ಆಗ್ಬೋದು ಅಥವಾ 110 ನಿಮಿಷಕ್ಕೆ ಆಗ್ಬೋದು. ಅಟ್ಲೀಸ್ಟ್ ಅಲ್ಲಿ ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ದೆ ಆದರೆ ಪ್ರಾಣಾಯಾಮ ಮತ್ತು ಮೆಡಿಟೇಷನಿಂದ ಸರ್ ಮಾಡ್ಕೋಬಹುದು. ಅದು ಮಾಡಲಿಲ್ಲ ಅಂದರೆ ಡೈರೆಕ್ಟಾಗಿ ನೆಕ್ಸ್ಟ್ ಬರೋದೇ ಅನ್ನಮಯ ಕೋಶ ಅಥವಾ ದೇಹಕ್ಕೆ ಬಂದಾಗ ನಮ್ಮಲ್ಲಿರುವ 9 ಬೇರೆ ಬೇರೆ ಸಿಸ್ಟಮ್ಗಳಲ್ಲಿ ಯಾವ ಸಿಸ್ಟಮ್ಮು ನಮ್ಮದು ವೀಕ್ ಇರ್ತದೋ ಆ ಸಿಸ್ಟಮ್ಮಲ್ಲಿ ಅದು ಕಾಯಿಲೆಯಾಗಿ ರೋಗವಾಗಿ ಸೇರಿಕೊಳ್ಳುತ್ತೆ. ಅಂದರೆ ನಮ್ಮ ಸ್ಕೆಲಿಟಲ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇದ್ದರೆ ಆರ್ಥ್ರೈಟಿಸ್ ಆಗಿ, ಹೊಟ್ಟೆನಲ್ಲಿ ಪ್ರಾಬ್ಲಮ್ ಇದ್ದರೆ ಎಂಡೋಕ್ರೈನ್ ಸಿಸ್ಟಮ್ ಇದ್ದರೆ ಡಯಾಬಿಟಿಸ್ ಆಗಿ, ಹಾರ್ಟಲ್ಲಿ ಪ್ರಾಬ್ಲಮ್ ಇದ್ದರೆ ಅಥವಾ ವೀಕ್ನೆಸ್ ಇದ್ದರೆ ಅದಕ್ಕೆ BP ಆಗಿ ನಮಗೆ ಕಾಯಿಲೆ ಕಾಣಿಸ್ಕೊಳುತ್ತೆ. ಆಗ ನಾವು ಶುರು ಮಾಡ್ತೀವಿ. ಆಗ ಮಾಡಬೇಕಾಗಿರೋದು ನಾವು ಇಂಟಗ್ರೇಟೆಡ್ ಅಪ್ರೋಚ್ ಆಫ್ ಯೋಗ ಥೆರಪಿ ಅಂತ. ಅಂದರೆ ದೇಹದ ಮೇಲೆ, ಪ್ರಾಣಮಯ ಕೋಶದ ಮೇಲೆ, ಮನಸ್ಸಿನ ಮೇಲೆ, ವಿಜ್ಞಾನಮಯ ಕೋಶದ ಮೇಲೆ, ಆನಂದಮಯ ಎಲ್ಲದರ ಮೇಲೂ ಕೂಡ ನಾವು ವರ್ಕ್ ಮಾಡಬೇಕಾಗುತ್ತೆ. ಆಗ ನಾವು ಆ ರೋಗದಿಂದ ಮುಕ್ತನಾಗಬೇಕಾದ್ರೆ ಇದನ್ನು ಹೇಳ್ಕೊಡುವಂಥದ್ದು ಏಕೈಕ ವಿದ್ಯೆ ಯೋಗ. ಈ ಸಂಚಿಕೆಗಳನ್ನು ನೋಡ್ತಾನೇ ಇರಿ. ಮತ್ತಷ್ಟು ವಿಚಾರಗಳನ್ನು ಮತ್ತೊಮ್ಮೆ ಹೇಳೋಣ. ಅಲ್ಲಿಯವರೆಗೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ TV. ಶರಣು ಶರಣಾರ್ಥಿ.